ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಪಿ ಯುಲಿ ಲೆಡ್ಜರ್ ಎಂಟ್ರೀಸ್ ಹೇಗೆ ಪಾಸ್ ಮಾಡೋದು ಅಂತ ನೋಡೋಣ. ಒಂದೇ ವಿಡಿಯೋದಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಕನ್ನಡದಲ್ಲಿ ನಾವು ತಿಳ್ಕೊತಿರೋದ್ರಿಂದ ತುಂಬ ಬೇಗ ಅರ್ಥ ಆಗುತ್ತೆ. ಲೆಡ್ಜರ್ ಎಂಟ್ರಿ ಇದೊಂದು ಸೆಕೆಂಡರಿ ಬುಕ್. ನಾವು ಮೊದಲು ಏನು ಜರ್ನಲ್ ಎಂಟ್ರೀಸ್ನ ಎಂಟ್ರಿ ಮಾಡಿರ್ತೀವಿ, ಅದನ್ನು ಲೆಡ್ಜರ್ ಅಕೌಂಟ್ಸಲ್ಲಿ ಸಪ್ರೇಟ್ ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀವಿ. ನಾನೊಂದು ಸಿಂಪಲ್ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಜಾನ್ ಫಸ್ಟ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ 1,00,000. ಜಾನ್ 3 ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ರುಪೀಸ್ 10,000. ಜಾನ್ 5 ರೆಂಟ್ ಪೇಯ್ಡ್ ರುಪೀಸ್ 1,000 ಬೈ ಚೆಕ್. ಜಾನ್ 8 ಪ್ಲಾಂಟ್ ಆ್ಯಂಡ್ ಮೆಷಿನರಿ ಸೋಲ್ಡ್ ಟು ರಮೇಶ್ ಆನ್ ಕ್ರೆಡಿಟ್ 12,000 rupees. ಇದಕ್ಕೆ ಮೊದಲು ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು, ನಂತರ ಅದರಿಂದ ನಾವು ಲೆಡ್ಜರ್ ಅಕೌಂಟ್ಸ್ನ ಮಾಡ್ತಾ ಹೋಗಬೇಕು. ಈಗ ಜರ್ನಲ್ ಎಂಟ್ರೀಸ್ಗೆ ಕಾಲಮ್ ನಿಮಗೆಲ್ರಿಗೂ ಗೊತ್ತು. ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಅಮೌಂಟ್ ಆ್ಯಂಡ್ ಕ್ರೆಡಿಟ್ ಅಮೌಂಟ್ 5 ಕಾಲಮ್ ಬರುತ್ತೆ. ನಾವು ಜರ್ನಲ್ ಎಂಟ್ರೀಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ XYZ ಕಂಪನೀಸ್ ಅಂತ ಹಾಕಿದ್ದೀನಿ. ಈ XYZ ಕಂಪನಿ ಜಾಗದಲ್ಲಿ ನಾವು ಬೇರೆ ಯಾವ ಕಂಪ್ನಿ ಕೊಟ್ಟಿರ್ತಾರೆ ಆ ನೇಮ್ ಹಾಕ್ಬೋದು. ಈಗ ಫಸ್ಟ್ ಎಂಟ್ರಿ, ಜಾನ್ ಫಸ್ಟ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ರುಪೀಸ್ 1,00,000. ಅಂದರೆ 1,00,000 ಹಾಕ್ಬಿಟ್ಟು ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾವೇ ಬಿಸ್ನೆಸ್ ಅಂತ ಅಂದ್ಕೊಂಡಾಗ ನಾವು ಬಿಸ್ನೆಸ್ ಒಳಗಡೆ 1,00,000 rupees ಕ್ಯಾಶ್ ಬರ್ತಾಯಿದೆ. ಡೇಟ್ ಕಾಲಮಲ್ಲಿ January 1st. ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್. ಅಂದರೆ ಕ್ಯಾಶ್ ಏನು ಮಾಡ್ತಾಯಿದ್ದೀವಿ, ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಿದೆ ಟು ಕ್ಯಾಪಿಟಲ್ ಅಕೌಂಟ್. ಬೀಯಿಂಗ್ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಓಕೆ, ಈ ಬೀಯಿಂಗ್ ನೆರೇಷನ್ ಏನು ಬರೆದಿರ್ತೀವಿ ಅದು ಯಾವಾಗಲೂ ಕೂಡ ಈ ಎಂಟ್ರೀಸ್ಗೆ ರಿಲೇಟೆಡ್ ಆಗಿರಬೇಕು. ಅದನ್ನು ನೋಡಿದ ತಕ್ಷಣ ಅರ್ಥ ಆಗಬೇಕು. ಈಗ ಪರ್ಟಿಕ್ಯುಲರ್ಸ್ ಕಾಲಮ್ನ ಕ್ಲೋಸ್ ಮಾಡಿದ್ದೀನಿ. ಅಮೌಂಟ್ ಕಾಲಮಲ್ಲಿ 1,00,000. ಜಾನ್ 3 ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ರುಪೀಸ್ 10,000. 10,000 rupeesನ ಕೊಟ್ಟು ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಫರ್ನಿಚರ್ ನಮ್ಮ ಬಿಸ್ನೆಸ್ ಒಳಗಡೆ ಬರ್ತಾ ಇದೆ. ನಾವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮಿಂದ ದುಡ್ಡು ಹೋಗುತ್ತೆ ಅಲ್ವಾ. ನಾವು ಪರ್ಚೇಸ್ ಮಾಡಿದಾಗ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ. ನಮ್ಮ ಬಿಸ್ನೆಸ್ ಒಳಗಡೆ ಏನು ಬರ್ತಿದೆ, ಫರ್ನಿಚರ್ ಬರ್ತಿದೆ. ಫರ್ನಿಚರ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್ ರುಪೀಸ್ 10,000. ಇಲ್ಲಿ ನಾವು ಎಂಟ್ರೀಸ್ನ ಪಾಸ್ ಮಾಡಿದ್ದೀವಿ ನೋಡಿ. ಫರ್ನಿಚರ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್. ನೆರೇಷನ್ ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ಅಮೌಂಟ್ ಕಾಲಮಲ್ಲಿ ಅಮೌಂಟನ್ನು ಹಾಕಬೇಕು. ನೆಕ್ಸ್ಟ್ ಎಂಟ್ರಿ, ಜಾನ್ 5 ರೆಂಟ್ ಪೇಯ್ಡ್ ರುಪೀಸ್ 1,000 ಬೈ ಚೆಕ್. ರೆಂಟನ್ನು ಕಟ್ತಾ ಇದ್ದೀವಿ 1,000 rupeesನ, ಆದರೆ ಕ್ಯಾಶನ್ನು ಕಟ್ತಾ ಇಲ್ಲ, ಅದ್ರ ಬದಲಿಗೆ ಚೆಕ್ ಮೂಲಕ ಕಟ್ತಾ ಇದ್ದೀವಿ. ನಾನು ಜರ್ನಲ್ ಎಂಟ್ರೀಸ್ ಒಂದು ಸಲ ಹೇಳಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಲೆಡ್ಜರ್ ಅಕೌಂಟ್ಸ್ನ ನಿಧಾನವಾಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ವಿಡಿಯೋ ನೋಡಿಲ್ಲ ಅಂದರೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿರೋ ವಿಡಿಯೋನ ನೋಡಿ. ಈಗ ಇದಕ್ಕೆ ಎಂಟ್ರಿ ಆಗ್ತಾ ಹೋಗೋಣ. ಜಾನ್ 5 ರೆಂಟ್ ಅಕೌಂಟ್ ಡೇಟಾರ್ ಟು ಬ್ಯಾಂಕ್ ಅಕೌಂಟ್. ನಮ್ಮಿಂದ ಕ್ಯಾಶ್ ಹೋಗ್ತಾ ಇದೆ ಅಲ್ವಾ. ಎಕ್ಸ್ಪೆನ್ಸಸ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆರ್ ಡೆಬಿಟ್ ನಾಮಿನಲ್ ಅಕೌಂಟ್ ರೂಲ್ ಪ್ರಕಾರ. ಮತ್ತು ಕ್ಯಾಶ್ ನಮ್ಮಿಂದ ಆಚೆ ಹೋಗ್ತದೆ. ನೆರೇಷನ್ ಬೀಯಿಂಗ್ ರೆಂಟ್ ಪೇಯ್ಡ್ ಬೈ ಚೆಕ್ ರುಪೀಸ್ 1,000. ನೆಕ್ಸ್ಟ್ ಜಾನ್ 8 ಪ್ಲಾಂಟ್ ಆ್ಯಂಡ್ ಮೆಷಿನರಿ ಸೋಲ್ಡ್ ಟು ರಮೇಶ್ ಆನ್ ಕ್ರೆಡಿಟ್ ರುಪೀಸ್ 12,000. ರಮೇಶ್ಗೆ ಪ್ಲಾಂಟ್ ಆ್ಯಂಡ್ ಮೆಷಿನರಿನ ಸೇಲ್ ಮಾಡ್ತಾ ಇದ್ದೀವಿ, ಆದರೆ ಅವರು ಇಮಿಡಿಯೇಟಾಗಿ ನಮಗೆ ಕ್ಯಾಶ್ನ ಪೇ ಮಾಡ್ತಾ ಇಲ್ಲ. ಅದರ ಬದಲಿಗೆ ಆನ್ ಕ್ರೆಡಿಟ್ ಸಾಲವಾಗಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ಎಂಟ್ರೀಸ್ ಏನು ಬರುತ್ತೆ ಅಂದರೆ ರಮೇಶ್ ಅಕೌಂಟ್ ಡೇಟಾರ್ ಟು ಸೇಲ್ಸ್ ಅಕೌಂಟ್ ಬರುತ್ತೆ. ಇನ್ ಕೇಸ್ ನಾವೇನಾದರೂ ಕ್ಯಾಶ್ಗೆ ಸೇಲ್ ಮಾಡಿದರೆ ಕ್ಯಾಶ್ನ ರಿಸೀವ್ ಮಾಡ್ಕೊತಾ ಇದ್ವಿ. ಕ್ಯಾಶ್ ಅಕೌಂಟ್ ಡೇಟಾರ್ ಟು ಸೇಲ್ಸ್ ಅಕೌಂಟ್ ಬರ್ತಾಯಿತ್ತು, ಆದರೆ ಆನ್ ಕ್ರೆಡಿಟಲ್ಲಿ ಸೇಲ್ ಮಾಡಿರೋದ್ರಿಂದ ರಮೇಶ್ ಅಕೌಂಟ್ ಡೇಟಾರ್ ಅಂದರೆ ರಮೇಶ್ ನಮಗೆ ಪೇ ಮಾಡಬೇಕಲ್ವಾ, ರಮೇಶ್ ಅಕೌಂಟ್ ಡೇಟಾರ್ ಟು ಸೇಲ್ಸ್ ಅಕೌಂಟ್ ಬರುತ್ತೆ. ಈಗ
ಈಗ ಏನು ಎಂಟ್ರೀಸ್ ಹಾಕಿದ್ದೀವಿ ಎಲ್ಲದಕ್ಕೂ ಅಷ್ಟೇ ಸಪ್ರೇಟ್ ಎಂಟ್ರೀಸ್ನ ಹಾಕ್ತಾ ಹೋಗಬೇಕಾಗುತ್ತೆ. ಕ್ಯಾಶ್ಗೆ ಒಂದು, ಕ್ಯಾಪಿಟಲ್ಗೆ ಒಂದು ಸಪ್ರೇಟ್ ನರ್ಚರ್ ಅಕೌಂಟ್ನ ಮಾಡ್ತಾ ಹೋಗಬೇಕು, ಫರ್ನಿಚರ್ ಅಕೌಂಟ್ಗೆ ಒಂದು, ಮತ್ತು ಕ್ಯಾಶ್ ಅಕೌಂಟ್ ಆಲ್ರೆಡಿ ಒಂದು ಸಲ ಬಂದಿದೆ ಅಲ್ವಾ, ಮತ್ತು ಕ್ಯಾಶ್ ಅಕೌಂಟ್ ಬರಲ್ಲ. ರೆಂಟ್ ಅಕೌಂಟ್ ಒಂದು ಮಾಡಬೇಕು, ಬ್ಯಾಂಕ್ ಅಕೌಂಟ್ ಒಂದು ಮಾಡಬೇಕು, ಮತ್ತು ರಮೇಶ್ ಅಕೌಂಟ್ ಒಂದು, ಸೇಲ್ಸ್ ಅಕೌಂಟ್ ಒಂದು. ಅಂದರೆ ಪ್ರತಿಯೊಂದಕ್ಕೂ ಸಪ್ರೇಟಾಗಿ ನಾವು ಲೆಡ್ಜರ್ ಅಕೌಂಟ್ಸ್ನ ಹಾಕ್ತಾ ಹೋಗ್ತೀವಿ. ಈಗ ಲೆಡ್ಜರ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಅದ್ರ ಫಾರ್ಮ್ಯಾಟ್ ಈ ರೀತಿ ಇದೆ ನೋಡಿ. ಕ್ಯಾಶ್ ಅಕೌಂಟ್ಗೆ ಒಂದು ಸಪ್ರೇಟು, ಕ್ಯಾಪಿಟಲ್ಗೆ ಅಕೌಂಟು, ಫರ್ನಿಚರ್ ಅಕೌಂಟು, ಬ್ಯಾಂಕ್ ಅಕೌಂಟು, ರಮೇಶ್ ಅಕೌಂಟು, ಈ ರೀತಿ ನಾವು ಮಾಡ್ಕೊಂಡಿದ್ದೀವಿ. ಡೇಟ್ ಪರ್ಟಿಕ್ಯುಲರ್ JF ಅಮೌಂಟ್, ಡೇಟ್ ಪರ್ಟಿಕ್ಯುಲರ್ JF ಅಮೌಂಟ್, ಇಷ್ಟು ಕಾಲಮ್ಸ್ ಬರುತ್ತೆ. ಮತ್ತು ಡೆಬಿಟು ಕ್ರೆಡಿಟು ಅಂತ ಮೇಲೆ ಹಾಕಬೇಕು. ಡೇಟ್ ಕಾಲಮಲ್ಲಿ ಏನಿದೆ ಡೇಟ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಪರ್ಟಿಕ್ಯುಲರ್ ಕಾಲಮ್ಸಲ್ಲಿ ಏನು ಟ್ರಾನ್ಸಾಕ್ಷನ್ ಇದೆ ಅದನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಡೆಬಿಟ್ ಸೈಡು 2 ಅಂತ ಸ್ಟಾರ್ಟ್ ಮಾಡ್ತೀವಿ, ಕ್ರೆಡಿಟ್ ಸೈಡು ಬೈಯಿಂದ ಸ್ಟಾರ್ಟ್ ಮಾಡ್ತೀವಿ. ನಾವೀಗ ಕ್ಯಾಶ್ ಅಕೌಂಟನ್ನು ಎಂಟ್ರಿ ಮಾಡುವಾಗ ಎಲ್ಲೂ ಕೂಡ ಕ್ಯಾಶ್ ಅಂತ ಬರೋದಿಲ್ಲ. ಅದರ ಆಪೋಸಿಟ್ ಎಂಟ್ರಿ ಏನಿರುತ್ತೆ ಅದನ್ನು ತಗೊಳ್ತಾ ಹೋಗ್ತೀವಿ. ಈಗ ನಾವು ಜರ್ನಲ್ ಎಂಟ್ರೀಸ್ನ ನೋಡೋಣ. January 1 ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ನಾವೀಗ ಕ್ಯಾಶ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಿರೋದ್ರಿಂದ ಕ್ಯಾಶ್ ಅಂತ ಆದರೆ ಎಲ್ಲೂ ಬರೋದಿಲ್ಲ, ಅದ್ರ ಬದಲಾಗಿ ಟು ಕ್ಯಾಪಿಟಲ್, ಅದರ ಆಪೋಸಿಟ್ ಏನಿದೆ ಅದು ಬರ್ತಾ ಹೋಗುತ್ತೆ. ಇದನ್ನು ಹೊರತುಪಡಿಸಿ ಇನ್ನು ಬೇರೆ ಕಡೆಯಲ್ಲಿ ಕ್ಯಾಶ್ ಇದೆ ಅಂತ ನೋಡೋಣ. January 3 ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಇಲ್ಲೂ ಕೂಡ ಅದರ ಆಪೋಸಿಟ್ ಏನಿದೆ ಅದನ್ನೇ ತಗೋಬೇಕು ನಾವು. ಬೈ ಫರ್ನಿಚರ್ ಅಕೌಂಟ್ ಅಂತ ಬರುತ್ತೆ. ಓಕೆ, January 3 ಬೈ ಫರ್ನಿಚರ್ ಅಕೌಂಟು, ಕ್ಯಾಶ್ ಅಕೌಂಟ್ಗೆ ಆಪೋಸಿಟ್ ಇರೋದನ್ನೇ ತಗೋಬೇಕು. ಓಕೆ, ನೆಕ್ಸ್ಟು ಇನ್ನೆಲ್ಲಾದರೂ ಕ್ಯಾಶ್ ಬರುತ್ತಾ ಅಂತ ನೋಡೋಣ. ರೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ರಮೇಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಇನ್ಯಾವ ಕಡೆಯೂ ಕೂಡ ಕ್ಯಾಶ್ ಅಕೌಂಟ್ ಬರಲ್ಲ. ಈಗಿಷ್ಟು ತೊಗೊಂಡು ಆದಮೇಲೆ ಇದನ್ನು ಟೋಟಲ್ ಮಾಡಬೇಕು, ಇನ್ನೆಲ್ಲೂ ಬರಲ್ಲ ಅಲ್ವಾ. ಈಗ ಟೋಟಲ್ ಮಾಡೋಣ. ಯಾವ ಕಡೆ ಜಾಸ್ತಿ ಇರುತ್ತೆ ಆ ಟೋಟಲ್ನ ಎರಡೂ ಸೈಡ್ ಹಾಕಬೇಕು. ನೋಡಿ, 1,00,000 ರೂಪೀಸ್ ಜಾಸ್ತಿ ಇದೆ, ಇದನ್ನು ನಾನು ಎರಡೂ ಸೈಡ್ ಕೂಡ ತಗೊಳ್ತಾ ಇದ್ದೀನಿ ಟೋಟಲ್ಗೆ. ಮತ್ತು ಎಲ್ಲಿ ಕಡಿಮೆ ಇದೆ ಅದನ್ನು ನಾವು ಲೆಸ್ ಮಾಡಬೇಕು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಲ್ವಾ. 1,00,000 ರೂಪೀಸಲ್ಲಿ 10,000ನ ಲೆಸ್ ಮಾಡಿದರೆ 90,000 ರೂಪೀಸ್ ಬರುತ್ತೆ. ಅದು ಈ ಮಂತ್ ಎಂಡಲ್ಲಿ ಇರೋವಂಥ ಅಮೌಂಟು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ತಗೋಬೇಕು. ಈಗ ಅದು ಈ ಮಂತ್ ಎಂಡಲ್ಲಿರೋದಲ್ವಾ, ಈ ಮಂತ್ ಎಂಡಲ್ಲಿ ಅಂದರೆ January 31 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 90,000 ರೂಪೀಸ್. ಈ ಮಂತ್ ಎಂಡಿಂದ ನಾವೇನು ಮಾಡ್ತೀವಿ, ದುಡ್ದಿರೋದನ್ನ ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಮಂತ್ ಅಂದರೆ February 1 ಡೇಟ್ ಕಾಲಮಲ್ಲಿ February 1 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಲಾಸ್ಟ್ ಮಂತಿಂದ ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಮಾಡ್ತಾಯಿದ್ದೀವಿ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ತಗೋಬೇಕು, 90,000 ರೂಪೀಸ್. ಇದಿಷ್ಟು ಕಂಪ್ಲೀಟ್ ಆದರೆ ಕ್ಯಾಶ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ ನಾವು ಉಳಿದಿರೋ ಅಕೌಂಟ್ಸನ್ನು ತಗೊಳ್ತಾ ಹೋಗಬೇಕು. ಈಗ ಕ್ಯಾಪಿಟಲ್ ಅಕೌಂಟು, ಇದು ಕೂಡ ಅಷ್ಟೇ. ನಾವೀಗ ಜರ್ನಲ್ ಎಂಟ್ರೀಸ್ನ ನೋಡೋಣ. January 1 ಏನಿದೆ, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಅಲ್ವಾ. ನಾವೀಗ ಕ್ಯಾಪಿಟಲ್ ಅಕೌಂಟ್ ಮಾಡ್ತಾ ಇರೋದ್ರಿಂದ ಅದರೊಳಗಡೆ ಎಲ್ಲೂ ಕೂಡ ಕ್ಯಾಪಿಟಲ್ ಅಂತ ಬರಲ್ಲ, ಅದರ ಆಪೋಸಿಟ್ ಏನಿದೆ ಅದು ಬರುತ್ತೆ. ಬೈ ಕ್ಯಾಶ್ ಅಕೌಂಟ್, ಡೇಟ್ ಕಾಲಮಲ್ಲಿ January 1 ಬೈ ಕ್ಯಾಶ್ ಅಕೌಂಟ್, ಅಮೌಂಟ್ ಕಾಲಮಲ್ಲಿ 1,00,000 ರೂಪೀಸ್. ಈ ಎಂಟ್ರಿ ಬಿಟ್ಟು ಇನ್ನೆಲ್ಲಾದರೂ ಬೇರೆ ಕಡೆ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತಾ ಒಂದು ಸಲ ಚೆಕ್ ಮಾಡ್ಕೋಬೇಕು. ಎಲ್ಲೂ ಕೂಡ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ತಾ ಇಲ್ಲ. ಸೊ ಇದನ್ನು ನಾವು ಕ್ಲೋಸ್ ಮಾಡಬೇಕು ಕ್ಯಾಪಿಟಲ್ ಅಕೌಂಟ್ನ. ಎರಡೂ ಕಡೆ ಟೋಟಲ್ 1,00,000 ರೂಪೀಸ್ ಹಾಕಿದ್ದೀವಿ. ಹಾಗೆ ಆ ಮಂತ್ ಎಂಡಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ January 31
1,00,000 rupees. ಅದನ್ನು ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀವಿ. ಫೆಬ್ರವರಿ 1ಗೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,00,000 rupees. ನೆಕ್ಸ್ಟ್ ಫರ್ನಿಚರ್ ಅಕೌಂಟ್ ಮಾಡೋಣ. ಇದು ಕೂಡ ಅದೇ ರೀತಿ ಸೇಮ್ ಬರುತ್ತೆ. ಎಂಟ್ರೀಸ್ ಏನಿದೆ ಅಂದರೆ ಫರ್ನಿಚರ್ ಅಕೌಂಟ್ ಡೇಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ನಾವೀಗ ಫರ್ನಿಚರ್ ಅಕೌಂಟ್ನ ಮಾಡ್ತಾ ಇರೋದ್ರಿಂದ ಟು ಕ್ಯಾಶ್ ಅಕೌಂಟ್, ಫರ್ನಿಚರ್ ಅಕೌಂಟ್ ಅಂತ ಎಲ್ಲೂ ಬರಲ್ಲ. ಅದರ ಆಪೋಸಿಟು ಟು ಕ್ಯಾಶ್ ಇದೆ, ಅದನ್ನು ಡೈರೆಕ್ಟಾಗಿ ತೊಗೊಂಡಿದ್ದೀವಿ. January 3 ಟು ಕ್ಯಾಶ್ ಅಕೌಂಟ್ ₹10,000. ಇನ್ನೆಲ್ಲಾದರೂ ಮತ್ತೆ ಫರ್ನಿಚರ್ ಅಕೌಂಟ್ ಇದೆಯಾ ಅಂತ ಒಂದ್ಸಲ ನಾವು ಚೆಕ್ ಮಾಡ್ಕೋಬೇಕು, ಅದನ್ನು ಕ್ಲೋಸ್ ಮಾಡೋದಕ್ಕೂ ಮುಂಚೆ. ಇನ್ನೆಲ್ಲೂ ಕೂಡ ಫರ್ನಿಚರ್ ಅಕೌಂಟ್ ಅಂತ ಇಲ್ಲ. January 3 ಒಂದೇ ಡೇಟಲ್ಲಿರೋದು ನಾವು ಫರ್ನಿಚರ್ನ ಪರ್ಚೇಸ್ ಮಾಡಿರೋದು. ಸೊ ಫರ್ನಿಚರ್ ಅಕೌಂಟ್ನ ಈಗ ಕ್ಲೋಸ್ ಮಾಡಬೇಕು. 10,000 rupees, 10,000 rupees ಟೋಟಲ್ ಕಾಲಮಲ್ಲಿ ಹಾಕಿದ್ದೀವಿ. ಹಾಗೆ January 31 ಆ ಮಂತ್ ಎಂಡಲ್ಲಿರೋದು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 10,000 rupees. ಅದನ್ನು ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀವಿ. February 1 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 10,000 rupees. ಇದೇ ರೀತಿ ಬ್ಯಾಂಕ್ ಅಕೌಂಟ್ ಕೂಡ ಮಾಡಬೇಕು. ಎಂಟ್ರೀಸ್ ಏನಿದೆ, ರೆಂಟ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್, ರೆಂಟ್ನ ಪೇ ಮಾಡ್ತಾ ಇದ್ದೀವಿ. ಈಗ ಬ್ಯಾಂಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಲ್ವಾ, ಅದರ ಆಪೋಸಿಟ್ ಏನಿದೆ ಬೈ ರೆಂಟ್ ಅಕೌಂಟ್. January 5 ಟೋಟಲ್ ಮಾಡಿದ್ದೀವಿ 2 ಕಾಲಮ್, 1,000 rupees, 1,000 rupees. ಓಕೆ, ಈಗ ಬ್ಯಾಂಕ್ ಅಕೌಂಟ್ನೂ ಅಷ್ಟೇ ನಾವು ಲಾಸ್ಟಲ್ಲಿ ಮಾಡಿರೋ ಥರನೇ ಕ್ಲೋಸ್ ಮಾಡಬೇಕು. Jan 31ಗೆ ಕ್ಯಾರಿ ಡೌನ್ ಹಾಕಬೇಕು. ನೆಕ್ಸ್ಟ್ ಮಂತ್ಗೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಹಾಕಬೇಕು. ನೆಕ್ಸ್ಟ್ ರಮೇಶ್ ಅಕೌಂಟ್ ಎಂಟ್ರಿ ಏನಿದೆ, ರಮೇಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್, ಅದರ ಆಪೋಸಿಟ್ ಇರೋದನ್ನ ತೊಗೊಳ್ತಾ ಇದ್ದೀವಿ. ಟು ಸೇಲ್ಸ್ ಅಕೌಂಟ್ ಅಂತ ತೊಗೊಂಡಿದ್ದೀವಿ. ಮತ್ತು 2 ಕಾಲಮ್ ಕೂಡ ಟೋಟಲ್ ಮಾಡಬೇಕು. 12,000 rupees, 12,000 rupees. January 31 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಿದ್ದೀವಿ. ನೆಕ್ಸ್ಟ್ ಮಂತ್ February 1 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಿದ್ದೀವಿ. ಇದೇ ರೀತಿ ನಾವು ಲೆಡ್ಜರ್ ಅಕೌಂಟ್ಸ್ನ ಹಾಕ್ತಾ ಹೋಗಬೇಕು ಅಲ್ವಾ. ಲೆಡ್ಜರ್ ಎಂಟ್ರಿ ತುಂಬ ಈಸಿ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇರಲ್ಲ ಇದರಲ್ಲಿ. ಅದರ ಆಪೋಸಿಟ್ ಎಂಟ್ರಿ ಮಾಡ್ತಾ ಹೋಗ್ತೀವಿ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಇನ್ನೇನೂ ಇರಲ್ಲ ಇದರಲ್ಲಿ. ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.